ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಗೆಸ್ಟ್ ಬರ್ತಾಯಿದ್ದಾರೆ ಪಾಪ ನೋಡೋದಕ್ಕೆ ಅಂತ ಹೇಳಿ, ನಮ್ಮ ಅತ್ತೆ ಮನೆಯವ್ರ ಕಡೆಯವರು. ಹಾಗಾಗಿ ಅವ್ರು ಬರ್ತಾಯಿದ್ದಾರೆ. ಹಾಗಾಗಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಅಪ್ಪಾಜಿ ನಾನ್ ವೆಜ್ ತರೋದಕ್ಕೆ ಹೋಗಿದ್ದಾರೆ. ತುಂಬ ದೂರದಿಂದ ಬರ್ತಿದ್ದಾರಲ್ಲ, ಹಾಗಾಗಿ ಅವ್ರಿಗೋಸ್ಕರ ನಾನ್ ವೆಜ್ ಮಾಡೋಣ ಅಂತ ಹೇಳಿ. ಆ್ಯಂಡ್ ನಮ್ಮ ಅತ್ತೆ ನಿನ್ನೆ ಕೂಡ ಬಂದರು ಮನೆಗೆ ಮೊಮ್ಮಕ್ಕಳು ನೋಡೋದಕ್ಕೆ ಅಂತೇಳಿ. ಸೊ ಬೀಗ್ತಿರಿಬ್ಬರೂ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರೂ ಅಡುಗೆ ಮನೆ ಸೇರಿಕೊಂಡಿದ್ದಾರೆ. ಇಬ್ಬರು ಕೂಡ ಅಡುಗೆ ಮಾಡೋದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಪಾಪಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಪಾಪ ಮಲ್ಕೊಂಡ್ಮೇಲೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಆಚೆ ಅಂತೂ ತುಂಬ ಚೆನ್ನಾಗಿ ಬಿಸಿಲಿತ್ತು, ಹಾಗಾಗಿ ಚೆನ್ನಾಗಿ ಹೇರ್ ಡ್ರೈ ಮಾಡ್ಕೊಂಬಂದಿದ್ದೀನಿ. ಏನು ಗೊತ್ತಾ, ಸ್ನಾನ ಆದಮೇಲೆ ಕಿವಿಗೆ ಹತ್ತಿಕ್ಕೊಂಬಿಟ್ರೆ ಬೆಟರ್. ನನಗಂತೂ ಸ್ನಾನ ಆದ ತಕ್ಷಣ ಕಿವಿಗೆ ಹತ್ತಿಕ್ಕೊಂಬಿಡ್ತೀನಿ. ತಲೆಗೆ ಜಾಸ್ತಿ ಸ್ಕಾರ್ಫ್ ಆಗಲಿ ಸ್ವೆಟರ್ಸ್ ಆಗಲಿ ನಾನು ಜಾಸ್ತಿ ವೇರ್ ಮಾಡಲ್ಲ. ಅದೆಲ್ಲ ನನಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಈ ರೀತಿ ಹತ್ತಿ ಹಾಕ್ಕೊಂಡ್ಬಿಡ್ತೀನಿ ಸಾಕು ಅಂತೇಳಿ. ಸೊ ನನಗೆ ಚಳಿ ಅನಿಸ್ದಾಗ ಅಷ್ಟೇ ನಾನು ಸ್ವೆಟರ್ಸ್ಗಳನ್ನೆಲ್ಲ ಹಾಕ್ಕೊಳ್ಳೋದು, ಇಲ್ಲಾಂದರೆ ಜಾಸ್ತಿ ಏನು ಮನೇಲೇ ಇರ್ತೀನಿ ಅಲ್ಲ, ಹೊರಗಡೆ ಎಲ್ಲೋ ಹೋಗಲ್ಲ. ಹಾಗಾಗಿ ನಾನು ಏನೋ ಯೂಸ್ ಮಾಡಲ್ಲ ಅಷ್ಟಾಗಿ. ನಾನು ಕಂಫರ್ಟಬಲ್ ಹೆಂಗಿರುತ್ತೋ ಆ ರೀತಿ ಇರ್ತೀನಿ. ಗೆಸ್ಟ್ ಬರೋದು ಮಧ್ಯಾಹ್ನ ಆಗುತ್ತೆ, ಆಲ್ಮೋಸ್ಟ್ ಹತ್ರ ಮಧ್ಯಾಹ್ನ ಆಗೋಕ್ಕೆ ಬಂತು. ಹಾಗಾಗಿ ಆಲ್ಮೋಸ್ಟ್ ಅಡುಗೆ ಕೂಡ ರೆಡಿ ಆಗ್ತಾ ಇದೆ. ಸೊ ಅವರು ಬರ್ತಾರೆ. ಅಂಡ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಲ್ಲ, ಸೊ ತಲೆ ಒಂದು ಬಾಚಿಕೊಂಡು ತಲೆ ಕಟ್ಕೊಂಬಿಡ್ಬೇಕು ಮೇಲೆ. ಯಾಕೇಳಿ, ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಏನಾದರೂ ಈ ರೀತಿ ನಾನು ಕ್ಲಿಪ್ ಹಾಕ್ಕೊಂಬಿಟ್ಟ ಅಂದರೆ ನನ್ನ ಮಗನ ಕೈಗೆ ಬೇಗ ಸಿಕ್ಬಿಡುತ್ತೆ ಕೂದಲು. ಈ ರೀತಿ ಎತ್ಕೊಂಡಾಗ ಮೇಲೆ ಹಿಂಗೆ ಹಿಡಿದ್ಬಿಡ್ತಾನೆ. 2 ಕೂದಲು ಸಿಕ್ಬಿಟ್ರೆ ಸಾಕು, ಬಿಡ್ಸೋಕ್ಕೆ ಆಗಲ್ಲ ಅವನ ಕೈಯಿಂದ. 2 ಕೂದಲು ಅವ್ನ ಕೈಲೇ ಇರ್ತಾವೆ ಹೊರತು ಬಿಡಿಸ್ಕೊಂಡಂತೂ ನಾನು ಕೂದಲು ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಕಟ್ಟೋದಾಗಲಿ ಅಥವಾ ಕೆಳಗಡೆ ಎಣ್ಕೊಂಡು ಬಿಡೋದಾಗಲಿ ಮಾಡಲ್ಲ. ಸೊ ಬೆಸ್ಟ್ ಹೇರ್ ಸ್ಟೈಲ್ ನಿಮ್ಮ ಮೇಲೆ ಎತ್ತು ಕಟ್ಟಿಬಿಡ್ಬೇಕು. ಇಲ್ಲಾಂದರೆ ಏನು ಗೊತ್ತಾ, ಮೊದಲೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಈ ಬಾಣಂತಿ ಟೈಮಲ್ಲಿ. ಅಂಥದ್ರಲ್ಲಿ ಈ ಮಕ್ಕಳುಗಳು ಬೇರೆ ಕಿತ್ತಿಡ್ತಾ ಇರ್ತಾರೆ ಕೂದಲನ್ನ. ನನಗಂತೂ ಈ ಹೇರ್ ಕೇರ್ ಹೆಂಗೆ ಮಾಡೋದು ಅಂತಲೇ ತಲೆನೋವಾಗ್ಬಿಟ್ಟಿದೆ. ಇನ್ನು ಕೂದಲು ಬೇರೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಹೆಂಗೋ ಬಸ್ರಿ ಟೈಮಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಕೂದಲು, ಅದೇ ಬಾಣಂತಿ ಟೈಮಲ್ಲಿ ಎಷ್ಟೊಂದು ಹೇರ್ ಫಾಲ್ ಆಗುತ್ತಲ್ವ. ನೋಡಿ ಇಷ್ಟಿದೆ ಇವಾಗ ನನ್ನ ಕೂದಲು. ಸ್ವಲ್ಪ ಕಟ್ ಮಾಡಿಬಿಟ್ಟೆ, ಯಾಕೆಂದರೆ ಜಾಸ್ತಿ ಮುಂದೆ ಎಲ್ಲ ಒಂಥರ ಇತ್ತು, ಹಾಗಾಗಿ ಸ್ವಲ್ಪ ಕಟ್ ಮಾಡಿದೆ ಹೇರ್ ಗ್ರೋತ್ ಆಗಲಿ ಅಂತ ಹೇಳಿ. ಸೊ ಹೇರ್ ಗ್ರೋತ್ ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ, ಇನ್ನು ಕೂದಲು ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಮಗ ಇದ್ದೋಳು ಅಷ್ಟರೊಳಗೆ ಸ್ವಲ್ಪ ಕೆಲಸಗಳಿದೆ, ಮಾಡ್ಕೊಂಬಿಡ್ಬೇಕು. ನೋಡಿ ಈ ರೀತಿ ಯಾಕೆ ಕಟ್ಬಿಟ್ಟ ಅಂದರೆ ಮೇಲೆ ಮಕ್ಕಳ ಕೈಗೆ ಹೆಚ್ಚಾಗಿ ಸಿಗಲ್ಲ. ಸೇಫ್ಟಿ ನನ್ನ ಬೆಸ್ಟ್ ಹೇರ್ ಸ್ಟೈಲ್ ಅನ್ನೋದಕ್ಕಿಂತ ಇದು ಸೇಫ್ಟಿ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು ಅಮ್ಮಂದ್ರಿಗೆ. ಸೊ ಈ ರೀತಿ ಹಾಕಿ ಕಟ್ಟಿರ್ತೀನಿ ನಾನು ಯಾವಾಗಲೂ. ಆಲ್ಮೋಸ್ಟ್ ನಂದು ಹೇರ್ ಸ್ಟೈಲ್ ಇದೇ ರೀತಿ. ಇಲ್ಲಾಂದರೆ ಮಗು ಎತ್ಕೊಂಡಾಗಂತೂ ಬಿಡ್ಸೋಕ್ಕೆ ಆಗಲ್ಲ, ಮುಷ್ಟಿ ಹಿಡಿದ್ಬಿಟ್ಟು ಕಿತ್ತಾಕ್ಬಿಡ್ತಾರೆ ಕೂದಲನ್ನೆಲ್ಲ. ಹಾಗಾಗಿ ಇದೇ ನಂಗೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆ್ಯಂಡ್ ಅಷ್ಟೇ. ಹಾಗೆ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಕೂಡ ಕೂತ್ಕೊಂಡು ನನ್ನ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ಸೊ ನನ್ನ ಮಗನೂ ಕೂಡ ಮಲಗಿದ್ದ, ಸ್ನಾನ ಮಾಡಿ ಅದಾದಮೇಲೆ ಎದ್ದಿದ್ದನಲ್ಲ, ಅದಕ್ಕೆ ಎತ್ಕೊಂಡು ಆಡಿಸ್ತಾ ಕೂತಿದ್ದಾರೆ. ಹಾಗೆ ಇಲ್ಲಿ ಅಡುಗೆ ಮನೆಯಲ್ಲಿ ನಮ್ಮಮ್ಮ ಅಡುಗೆ ಕೆಲಸ ಮಾಡ್ತಾಯಿದ್ರು. ಹಾಗೆ ಮುದ್ದೆ ಮಾಡೋದಕ್ಕೆ ಮಾಡ್ತಾಯಿದ್ರು. ಸಾಂಬಾರೆಲ್ಲ ರೆಡಿ ಇತ್ತು, ಮುದ್ದೆ ಒಂದು ಮಾಡಬೇಕಾಗಿತ್ತು, ಹಾಗಾಗಿ ಮಾಡ್ತಾಯಿದ್ರು. ಆ್ಯಂಡ್ ಗೆಸ್ಟ್ ಕೂಡ ಮನೆಗೆ ಬಂದರು. ಆ್ಯಂಡ್ ಅವರು ಕೂಡ ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಕೂತಿದ್ದಾರೆ. ಸೊ ಅವರೆಲ್ಲ ಮಾತಾಡ್ಸೋದಕ್ಕೆ ನನ್ನ ಮಗ ಕೂಡ ಸ್ಮೈಲ್ ಮಾಡ್ತಾ ಇದ್ದಾನೆ ಮುದ್ದಾಗಿ. ಅವ್ರ ಅಪ್ಪ ಮುಂದೆ 2 ತಿಂಗಳಿಗೆ ಕುತ್ಕೊಂಡು ನಿಂತಿರೋದು.
ಬೆಳಗ್ಗೆ ಹಾಲು ತಗೊಂಡು ಹೋಗಿ ನೀವು ಅವ್ರಿಬ್ರು ಜೋಡಿ ಆಗ್ಬಿಟ್ರೆ ಈಗ ವಿಡಿಯೋ ಮಾಡೋದು ಹಂಗೆ ಮಾಡಿ ಕಂಟಿನ್ಯೂ ಮಾಡ್ತಿದ್ವಿ. ಇಲ್ಲ ಬಿಡಮ್ಮ ಎತ್ಕೊಂತಾರೆ. ನಿನ್ನೆಲ್ಲ ಹಂಗೆ ಬಿಡ್ರ ಎಲ್ಲರೂ ಅವರು ನೀವೆಲ್ಲ ನಮ್ಗೆ ಆಗಲ್ಲ ಅಂತ ಆಟವಾದ ನೋಡಿ 2 ತಿಂಗಳಿಗೆ ಹಿಂಗೆ ಎತ್ಕೊಬೇಕೈತೆ ನಾವು ಹಿಂಗೆ ಎತ್ಕೊಂಡ್ರು ಆಗದು ಕೂರಿಸ್ಕೊಂಬಾರ್ದಂತಂಗೆ ಒಂದ್ 4-3 ತಿಂಗಳು ಇವ್ನ್ ಏನ್ ಮಾಡೋದು ಅಳ್ತಾನೆ, ಕೂರಿಸ್ಕೊಳ್ಳಿ ಅಂತಾನೆ ಅಳ್ತಾನೆ. ಎರಡು ಆಚೆಗೆ ಓಡೋದು. ಮಮ್ಮಿ ಆಯ್ತಾ? ಮುದ್ದೆ ಉಗ್ತಾ ಕುದಿ ಬಂದೈತೆ ನೋಡಿ. ಮಟನ್ ಸಾಂಬಾರ್ ಜಾಸ್ತಿ ಕುದೀತಿತ್ತೇನೋ ಅದಕ್ಕೆ. ಅದು ರೈಸು, ಇದು ಮುದ್ದೆ, ಇದು ಪುದೀನ ಚಿಕನ್. ಚಿಕನ್ ಇದು ಕಬಾಬ್ಗೆ ಇನ್ನೂ ಉಳಿದಿಲ್ಲ, ಕಲ್ಸಿಕ್ಕೆ ಇರೋದಷ್ಟೇ. ಹಾಂ, ಅದ್ರೊಳಗೆ ಇರ್ಬೇಕು ನೋಡು. ಸೊ ಇಲ್ಲಿ ಅಮ್ಮ ಮುದ್ದೆ ಕಟ್ತಾ ಇದ್ದಾರೆ, ನಾನು ಕಬಾಬ್ಗೆ ಹಾಕ್ಕೊತಾ ಇದ್ದೆ. ಅವರೆಲ್ಲರೂ ಬಂದಮೇಲೆ ಮುದ್ದೆ ಮಾಡೋಣ, ಬಿಸಿ ಬಿಸಿಯಾಗಿ ಮುದ್ದೆ ಬಡಿಸ್ಬೋದು ಅಂತೇಳಿ ಮಾಡ್ತಾಯಿದ್ವಿ. ಕಬಾಬು ಮತ್ತು ಮುದ್ದೆ ಲಾಸ್ಟಿಗೆ ಮಾಡ್ಕೊಂಡ್ವಿ. ಆ್ಯಂಡ್ ಮಟನ್ ಸಾಂಬಾರು ಕೂಡ ರೆಡಿ ಇತ್ತು. ಹಾಗೆ ಎಲ್ಲರೂ ಕೂಡ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಇವೆರಡು ನೋಡಿ ಆಡ್ತಾ ಇರೋದ. ಏ ಗುಂಡು, ಯಾರು ಅವನು? ಇವನು ಯಾರು? ಹಾಂ, ಪಿಕ್ಕಿ ತಮ್ಮ ಪುಕ್ಕಿ ಅಲ್ಲ, ತಮ್ಮ. ಒಬ್ಬ ಅವನ ಕಾಲು ಎಲ್ರದ್ದು ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತಿದ್ವಿ. ಸೊ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ವಿ. ಆ್ಯಂಡ್ ಅವರು ಕೂಡ ಹೊರಡು ಕುಂತಿದ್ರು. ಹಾಗೆ ಸಂಜೆ ನಮ್ಮ ಅಪ್ಪಾಜಿ ಕೂಡ ಬಂದರು ಹೊಲ್ದ ಹತ್ರದಿಂದ, ದನ ಕರುಗಳನ್ನೆಲ್ಲ ಹೊಡ್ಕೊಂಡು. ಹಾಗೆ ಎಲ್ಲರನ್ನೂ ಕೂಡ ಮಾತಾಡಿಸಿ ಅದಾದಮೇಲೆ ಅವರು ಕೂಡ ಹೊಡ್ತೀನಿ ಅಂತ ಹೊಡ್ಕೊತಿದ್ರಲ್ವ, ಹಾಗಾಗಿ ಹಾಲು ಕರಿತೀನಿ, ಕಾಫಿ ಕುಡ್ಕೊಂಡು ಹೋಗಿರಂತೆ ಅಂತ ಹೇಳಿ ಅಂದರು. ಹಾಗಾಗಿ ಕಾಫಿ ಮಾಡಿಕೊಟ್ಟು ಅವ್ರಿಗೆ, ಅವರು ಕೂಡ ನಾವು ಟೈಮ್ ಆಗುತ್ತೆ, ಸಂಜೆ ಆದರೆ ತುಂಬ ಟ್ರಾಫಿಕ್ ಅಲ್ವಾ, ಹಾಗಾಗಿ ಹೊರಡ್ತೀವಿ ಅಂತ ಹೇಳಿ ಹೊರಟ್ಕೊತಿದ್ದಾರೆ. ಯಾರಾಚೆ ಬರುತ್ತೆ ಅವ್ರ ಕುಂಕುಮ ಕೊಡೋದು, ಕೂತ್ಕೊಳ್ಳಿ ದರ್ಶನ ಕುಂಕುಮ ಬಾಯ್
ಓ ನನ್ನ ಕಾಲು ಉದ್ದ ಕಣೋ. ಬಾಯ್ ಗೊಂಡ ಒಬ್ರ ಮೇಲೆ ಒಬ್ರು ಕುತ್ಕೊಂಡು ಹೋಗ್ರಿ. ಚಪ್ಪಲಿನ ಹಾಕೊಂಡ್ರಿ ಏನಮ್ಮ ಬದನೆಕಾಯಿ ಪಾರ್ಸಲ್ಲು ಅವೇ ನಾವು ಉದ್ದನ ಬದನೆಕಾಯ ಎರಡು ಅವ ಬಾಯ್ ವಿದ್ಯಾ, ಬಾಯ್ ಅಪ್ಪು. ಹಾಗೆ ಎಲ್ಲರೂ ಕೂಡ ಹೊರಟಿದ್ದಾರೆ. ನನಗಂತೂ ಇವ್ರು ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ಸೊ ಯಾರಾದರೂ ಮನೆಗೆ ಬರ್ತಾರೆ ಅಂದರೆ ಒಂಥರ ಖುಷಿ ಅನಿಸುತ್ತೆ ನನಗೆ. ಯಾಕೆಂದರೆ ಅವ್ರು ತುಂಬ ಅಪರೂಪಕ್ಕೆ ಬರ್ತಾರೆ, ಅಪರೂಪಕ್ಕೆ ಸಿಗ್ತಾರೆ ನಮಗೆ. ಅವ್ರ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಆ್ಯಂಡ್ ಖುಷಿಯಾಗಿ ಮಾತಾಡಿದ್ವಿ. ಸೊ ಇವಾಗ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಇದಿಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.